ಯಾದಗಿರಿ ಪಿಎಸ್ಸಿ ಅನುಮಾನಾಸ್ಪದ ಸಾವು ಪ್ರಕರಣದ ಬಗ್ಗೆ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಆತ್ಮಹತ್ಯೆ ಹೆಚ್ಚಾಗಿದೆ. ಈಗ ದಲಿತ ಅಧಿಕಾರಿಯೊಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಸರ್ಕಾರದ ಕಿರುಕುಳವೇ ಕಾರಣ ಅಂತ ವಾಗ್ದಾಳಿ ನಡೆಸಿದ್ರು. ಇವತ್ತು ಯಾದಗಿರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಯಾದಗಿರಿ ಜಿಲ್ಲೆ ಒಬ್ಬ ಪೊಲೀಸ್ ಅಧಿಕಾರಿ ಅದು ಆತ್ಮಹತ್ಯೆ, ಅದೇನು ಮಾನಸಿಕವಾಗಿ ಅಸ್ತಿತ್ವಕ್ಕೆ ಒಳಗಾಗಿ ಮರಣ ಹೊಂದಿರತಕ್ಕಂಥದ್ದಲ್ಲ. ಅದನ್ನೇ ಹೇಳಲಿಕ್ಕೆ ಹೊರಟೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮಗೆ ನೀವು ನೂರಾರು ಪ್ರಶ್ನೆ ಆಮೇಲೆ ಹಾಕೊಳ್ಳಿ. ಇವತ್ತು ಮತ್ತೆ ನೋಡಿದ್ರೆ ಈ ಕಾಂಗ್ರೆಸ್ ಅವರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ. ಇವತ್ತು ಒಬ್ಬ PSI ಟ್ರಾನ್ಸ್ಫರ್ಗೆ ಅಲ್ಲಿನ MLA ಪೋಸ್ಟಿಂಗ್ MLA ದುಡ್ಡು ಕೇಳ್ತಾನೆ ಅಂತ ಹೇಳಿ ಅವರು ಪತ್ರ ಬರೆದಿಟ್ಟು ಸತ್ತಿರೋದು ನೋಡಿದ್ರೆ ಈ ಸರ್ಕಾರ ಯಾರನ್ನು ಬಿಡಲ್ಲ. ಇದು PSI ಅಲ್ಲ, ಕಾನ್ಸ್ಟೇಬಲ್ಗಳು ಬಿಡಲ್ಲ, ವಿಲೇಜ್ ಅಕೌಂಟೆಂಟ್ನು ಬಿಡಲ್ಲ, PDOಗಳನ್ನ ಬಿಡಲ್ಲ. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ. ಈ ಸರ್ಕಾರಕ್ಕೆ ಇಷ್ಟ ಆದ್ಮೇಲೂ ಕೂಡ ಮೊನ್ನೆ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ, ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದುಡ್ಡು ಕೇಳಿ ಆತ್ಮಹತ್ಯೆ. ಇದು ನೋಡಿದ್ಮೇಲೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕ ಅಧಿಕಾರನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇವತ್ತು ಯಾದಗಿರಿದಲ್ಲಿ ಶಾಸಕರು ಏನೋ ವರ್ಗಾವಣೆ ಮಾಡಿಕೊಡ್ತೀನಿ, ಪೋಸ್ಟಿಂಗ್ ಮಾಡಿಕೊಡ್ತೀನಿ ಅಂದರೆ ಹಣ ತಗೊಂಡು ಸುಮಾರಾಗಿ ಬಹಳಷ್ಟು ದಿನಗಳ ಕಾಲ ಅಡ್ಡಾಡಿಸಿದ ನಂತರ ಅವರಿಗೆ ಸಾಲ ಕಟ್ಟಕ್ಕಾಗಲಾರ್ದಂತೆ ಒಬ್ಬ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಯಾದಗಿರಿನಲ್ಲಿ ಪರಶುರಾಮ್ ಅಂತಕ್ಕಂಥ ಒಬ್ಬ PSI, ಅವನು 7 ತಿಂಗಳಾಗಿರೋದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ. ಅವ ದಲಿತ ಅನ್ನೋ ಕಾರಣಕ್ಕೆ ದಲಿತ ನನ್ನಲ್ಲಿ ಇರೋದು ಬೇಕಾಗಿಲ್ಲ, 30 ಲಕ್ಷ ಇಡು, ನಾನು ನಿನ್ನ ಟ್ರಾನ್ಸ್ಫರ್ ಮಾಡಲ್ಲ, ಇಲ್ಲ ಅಂತಂದ್ರೆ ಮಾಡ್ತೇನೆ ಅಂತೇಳಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಚೆನ್ನಾರೆಡ್ಡಿಯವರು ಮಾಡಿದ್ದಾರೆ ಅಂತ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಯಾದಗಿರಿ ನಗರ ಠಾಣೆ PSI ಪರಶುರಾಮ್ ಸಾವು ಪ್ರಕರಣ ಕುರಿತು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಇದ್ರೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದು, ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗಲಿದೆ. ಶಾಸಕ ದರ್ಶನಾಪುರ ಜೊತೆ ಮಾತನಾಡಿದ್ದೇನೆ. ಕಳೆದ ವಾರ ನನ್ನ ಜೊತೆ ಪರಶುರಾಮ್ ಮಾತನಾಡಿದ್ರು. ಎಲೆಕ್ಷನ್ ವಿಚಾರ ಅಂತ ನನ್ನ ಯಾದಗಿರಿಗೆ ವರ್ಗಾವಣೆ ಮಾಡಿದ್ದಾರೆ. ಮಕ್ಕಳ ಶಾಲೆಗೆ ತೊಂದರೆಯಾಗುವ ಬಗ್ಗೆ ಹೇಳಿದ್ರು ಅಷ್ಟೇ, ಬೇರೆ ವಿಚಾರ ಮಾತನಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲಿನಲ್ಲಿ ವಿಲ ಅಂತ ಹೇಳ್ತಾ ಇದೆ. ತನಿಖೆ ನಡೆಸುತ್ತಿರುವಂತಹ ಪೊಲೀಸರು ಒಬ್ರಲ್ಲ ಇಬ್ರಲ್ಲ ಪ್ರಮುಖ 19 ಸಾಕ್ಷಿಗಳ ಹೇಳಿಕೆಯನ್ನು ಪಡೆದಿದ್ದಾರೆ. ಸಾಕ್ಷಿದಾರರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವಂತಹದ್ದು. ತಾಂತ್ರಿಕ ಸಾಕ್ಷ್ಯಕ್ಕೆ ಈಗ 164 ಹೇಳಿಕೆಗಳ ಬಲ ಸಿಕ್ಕಿದೆ. ಸ್ವಾಮಿ ಕಿಡ್ನಾಪ್ ಮಾಡಿದ್ದ ವಾಹನದ ಚಾಲಕ, ಆರೋಪಿಗಳು ಓಡಾಡಿದ್ದ ವಾಹನದ ಚಾಲಕ, ಪಟ್ಟಣಗೆರೆ ಶೆಡ್ನ ಮಾಲೀಕರಿಂದ ಹೇಳಿಕೆಯನ್ನ ಪಡೆಯಲಾಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಬಗ್ಗೆ ದಿನಕ್ಕೊಂದು ಕಹಾನಿ ಹೊರಬೀಳ್ತಿದೆ. ಆಪ್ತನ ಹೆಸರಿನಲ್ಲಿ ಸಿಮ್ ಖರೀದಿಸಿ ದರ್ಶನ್ ಬಳಸ್ತಿದ್ರು ಎನ್ನಲಾಗಿದೆ. ತಮ್ಮ ದಾಖಲೆಯನ್ನ ನೀಡದೆ ಆಪ್ತನ ಹೆಸರಿನಲ್ಲಿ ಸಿಮ್ ಖರೀದಿಸಿರೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ. ತನ್ನ ID ಕಾರ್ಡ್ ಅನ್ನ ದರ್ಶನ್ಗೆ ಸಿಮ್ ಕೊಟ್ಟಿದ್ದವರಿಗೆ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ರು. ಇನ್ನು ಜಡ್ಜ್ ಮುಂದೆ CRPC 164 ಅಡಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಬಗ್ಗೆ ಪೊರ್ಖಿ ನಿರ್ದೇಶಕ MD ಶ್ರೀಧರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ದರ್ಶನ್ ಕೊಲೆ ಮಾಡುವ ವ್ಯಕ್ತಿತ್ವದವರಲ್ಲ. ದರ್ಶನ್ ಅವರು ಮಗು ತರ ಎಲ್ರಿಗೂ ಕೋಪ ಅನ್ನೋದು ಬರುತ್ತೆ. ನನ್ನ ಪ್ರಕಾರ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಅವರು ಈ ಪ್ರಕರಣದಿಂದ ಜೈಲಿಗೆ ಸೇರಿರೋದು ಬಹಳ ನೋವು ತಂದಿದೆ. ಅವರ ಸುತ್ತಮುತ್ತ ಇರುವವರಿಂದ ಇಂತಹ ಘಟನೆ ಆಗಿರಬಹುದು. ನನ್ನ ಕಣ್ಮುಂದೆಗೆ ಅವರು ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಭೀಕರ ಭೂಕುಸಿತದಿಂದ ವಯನಾಡು ತತ್ತರಿಸಿ ಹೋಗಿದೆ. ಮುಂಡಕೈ, ಅಠಮಲ, ಪುಂಚಿರಿ ಮಠಂನಲ್ಲಿ ಕಣ್ಮರೆಯಾದವರಿಗೆ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಕೈ ಕಾಲು ಕಳೆದುಕೊಂಡ ಶವಗಳು, ಕೊಳೆತ ಶವಗಳು, ಹೀಗೆ ಚಿತ್ರ ವಿಚಿತ್ರವಾಗಿ ಮೃತದೇಹಗಳು ಸಿಕ್ಕಿವೆ. ಸುಮಾರು 6,000ಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ಕಾರ್ಯಾಚರಣೆಗೆ ಸಾಥ್ ನೀಡಿದ್ದು, ಸ್ಥಳದಲ್ಲಿ ಸೇನೆ, NDRF, SDRF, ಸ್ಥಳೀಯ ಪೊಲೀಸ್, ಅಗ್ನಿಶಾಮಕ ತಂಡ ಮೊಕ್ಕಾಂ ಹೂಡಿದೆ.
ಕಂಡು ಕೇಳರಿಯದ ಮಹಾ ದುರಂತಕ್ಕೆ ಕೇರಳದ ವಯನಾಡು ಸಾಕ್ಷಿಯಾಗಿದೆ. ಭಯಾನಕ ಗುಡ್ಡ ಕುಸಿತಕ್ಕೆ ಊರಿಗೆ ಊರೇ ಕೊಚ್ಚಿ ಹೋಗಿದೆ. ಪುಂಜಿರಿ ಮಟ್ಟಂ ಬೆಟ್ಟ ಅಕ್ಷರಶಃ ಪಾತಾಳದಂತೆ ಸೃಷ್ಟಿಯಾಗಿದೆ. ಭೂಮಿ ಕುಸಿದ ಜಾಗದಲ್ಲಿ ಕನ್ನಡದ ಏಕೈಕ ನ್ಯೂಸ್ ಚಾನೆಲ್ ನ್ಯೂಸ್ 18 ನಿರಂತರ ವರದಿಯನ್ನ ಮಾಡ್ತಿದೆ. ದುರಂತದ ಭೀಕರತೆಯನ್ನ ಬಿಚ್ಚಿಡ್ತಿದೆ. ಈಗ ಪುಂಜಿರಿ ಮಟ್ಟಂ ಅನ್ನುವಂತಹ ಗ್ರಾಮದ ಮತ್ತೊಂದು ಭಾಗದಲ್ಲಿದ್ದೀವಿ. ಇಲ್ಲೂ ಕೂಡ ತೆರವು ಕಾರ್ಯಾಚರಣೆ ಮತ್ತೆ ನಡೀತಾ ಇರುವಂಥದ್ದು. ನನ್ನ ಈ ಭಾಗದಲ್ಲಿ ಅಂದರೆ ಆ ಬೆಟ್ಟ ಕುಸಿದು ಬಂದಿರುವಂತಹ ಜಾಗ ಇದು. ಸೊ ಇಲ್ಲಿ ಈ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ಮರಗಳು ಜೊತೆಗೆ ಬಂಡೆ ಕಲ್ಲುಗಳು ಎಲ್ಲವೂ ಕೂಡ ಸೇರಿ ಬಂದು ಅಪ್ಪಳಿಸಿರುವಂಥದ್ದು. ಇದೊಂದು ಮನೆ ಇತ್ತು. ಈ ಮನೆ ನೋಡ್ಬೋದು ನಾವು ಸಂಪೂರ್ಣವಾಗಿ ಕುಸಿದು ಆ ಮಣ್ಣಿನ ಅಡಿಗೆ ಹೋಗಿರುವಂಥದ್ದು. ಅದರ ಮೇಲ್ಛಾವಣಿ ಮಾತ್ರ ನಮಗಿಲ್ಲಿ ಮೇಲೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇಲ್ಲೊಂದು ಊರಿತ್ತು ಅನ್ನೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಒಂದು ಯಾವುದನ್ನು ಕೂಡ ಉಳಿಸದೇ ಇರುವಂಥ ರೀತಿಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ನೆಲಸಮ ಆಗೋಗಿದೆ. ವಯನಾಡಿನ ಭೂಕುಸಿತ ಎಲ್ಲಿ ಸಂಭವಿಸಿತ್ತೋ ಅದೇ ಜಾಗದಲ್ಲಿದ್ದೀವಿ. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಆ 29ನೇ ತಾರೀಕಿನಂದು ಎಲ್ಲಿ ಭೂಕುಸಿತ ಆರಂಭ ಆಯಿತೋ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದನೇ ಭೂಮಿ ಬೆಟ್ಟ ಮತ್ತು ಈ ಬಂಡೆಕಲ್ಲುಗಳು ಕುಸಿತ ಕೆಳಗಡೆ ಇರುವಂಥ 4 ಗ್ರಾಮಗಳಿಗೆ ಬಂದು ಅಪ್ಪಳಿಸಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ನೋಡಿದ್ದೀರಿ, ಇಲ್ಲಿಗೆ ಬಂದು ತಲುಪಿರುವಂತಹ ಏಕೈಕ ನ್ಯೂಸ್ ಚಾನೆಲ್ ನ್ಯೂಸ್ 18 ಮಾತ್ರ. ಇಲ್ಲಿಂದ ಈ ಕೇರಳ ಹಿಂದೆಂದೂ ಕಾಣದಿರುವಂಥ ರೀತಿಯಲ್ಲಿ ಏನು ದುರಂತ ಸಂಭವಿಸಿತೋ ಅದಕ್ಕೆ ಮುನ್ನುಡಿ ಬರೆದಿರುವಂಥ ಜಾಗ ಇದು. ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೀಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ವಯನಾಡಿನ ಪುಂಜರಿ ಮಟ್ಟಂನಲ್ಲಿ ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ಭಾರತೀಯ ಸೇನೆಯ ಟ್ರಕ್ಕಿಂಗ್ ಎಕ್ಸ್ಪರ್ಟ್ ಟೀಮ್ನಿಂದ 112 ಇನ್ಫ್ಯಾಂಟ್ರಿ ಬೆಟಾಲಿಯನ್ ಸೈನಿಕರಿಂದ ಶೋಧ ಕಾರ್ಯವನ್ನು ನಡೆಸಲಾಗುತ್ತಿದೆ. ಇನ್ನು ಭೂಕುಸಿತದ ಕರಾಳತೆಯ ಬಗ್ಗೆ ಕನ್ನಡಿಗ ಸೈನಿಕ ಸಂತೋಷ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ವಯನಾಡು ಭೂಕುಸಿತದ ಸ್ಥಳಕ್ಕೆ ಕೇರಳ ನಟ ಮೋಹನ್ ಲಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೇನೆಯ ಜೊತೆಗೆ ದುರಂತದ ಸ್ಥಳವನ್ನು ವೀಕ್ಷಿಸಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಪದವಿಯನ್ನ ಹೊಂದಿರುವಂತಹ ಲಾಲ್ ಸೇನಾ ವಾಹನದಲ್ಲಿ ಸೇನೆಯ ಉಡುಪು ತೊಟ್ಟು ದುರಂತ ನಡೆದಿರುವಂತಹ ಸ್ಥಳವನ್ನು ವೀಕ್ಷಿಸಿದ್ದಾರೆ. ಬಳಿಕ ವಿಶ್ವ ಶಾಂತಿ ಫೌಂಡೇಶನ್ನಿಂದ ಸಂತ್ರಸ್ತರ ನೆರವಿಗಾಗಿ 3 ಕೋಟಿ ರೂಪಾಯಿ ಪರಿಹಾರದ ಹಣವನ್ನು ಘೋಷಣೆ ಮಾಡಿದ್ದಾರೆ. ವಯನಾಡು ಗುಡ್ಡ ಕುಸಿತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ನೀಡಲು ಬೆಂಗಳೂರಿನ ವೈದ್ಯರ ತಂಡ ಆಗಮಿಸಿದೆ. ಕೇರಳ ವೈದ್ಯರ ಜೊತೆ ಕರ್ನಾಟಕದ ವೈದ್ಯರು ಸಾಥ್ ಕೊಟ್ಟಿದ್ದಾರೆ. 5 ಜನ ಡಾಕ್ಟರ್ಸ್ಗಳು, 2 ನರ್ಸ್ ಸಹಾಯಕರು ಸೇರಿ ಒಟ್ಟು 9 ಜನರ ಟೀಮ್ ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಬೀಡು ಬಿಟ್ಟಿದೆ. ಗಾಯಾಳುಗಳಿಗೆ 3 ದಿನದಿಂದಲೂ ಚಿಕಿತ್ಸೆಯನ್ನು ಕೊಡ್ತಿದ್ದೇವೆ. ಎಷ್ಟು ದಿನ ನಮ್ಮ ಸಹಾಯ ಬೇಕು ಅಷ್ಟು ದಿನ ಇಲ್ಲೇ ಇರ್ತೀವಿ ಅಂತ ನ್ಯೂಸ್ 18ಗೆ ಡಾಕ್ಟರ್ ಅನಿರುದ್ಧ್ ಹೇಳಿದ್ದಾರೆ. ಇನ್ನು ಕೇರಳ ವಯನಾಡು ಗುಡ್ಡ ಕುಸಿತದ ದುರಂತದಲ್ಲಿ ಮನೆ ಕಳೆದುಕೊಂಡವರ ನೆರವಿಗೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದಿಂದ 100 ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇತ್ತ ರಾಜ್ಯದಲ್ಲೂ ಮಳೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಹೊಸನಗರ ತಾಲೂಕಿನ ಕೆಳಗಿನ ಗೂಗ್ಲಿ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಕಡಿತವಾಗಿದೆ. ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ರಸ್ತೆ ಇಲ್ಲದೆ ಜನರು ಪರದಾಡಿದ್ದಾರೆ. ಇನ್ನು ಭಾರೀ ಮಳೆಗೆ ಕೃಷ್ಣಾ ನದಿ ಆರ್ಭಟ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮಕ್ಕೆ ಕೃಷ್ಣಾ ನದಿಯ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಳೆಯಿಂದಾಗಿ ಕಾರ್ಕಳ ತಾಲೂಕಿನೆಲ್ಲೆಡೆ ಭಾರೀ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ. ಹಲವೆಡೆ ಭೂಕುಸಿತ ಉಂಟಾಗಿ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಪರ್ಪಲೆ ಕುಟ್ಟಂಪಾಡಿ ರಾಜ್ಯ ಹೆದ್ದಾರಿ ಸಮೀಪದಲ್ಲಿ ಗುಡ್ಡ ಕುಸಿದಿದೆ. ಹಾಸನದ ಶಿರಾಡಿ ಘಾಟ್ ಗುಡ್ಡ ಕುಸಿತದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು. ಬಳಿಕ ಗುಡ್ಡ ಕುಸಿತದಿಂದ ಆದ ಅವಾಂತರಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವೇಳೆ ಸಿಎಂಗೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಕೆಎಂ ಶಿವಲಿಂಗೇಗೌಡ ಸಾಥ್ ಕೊಟ್ಟಿದ್ದಾರೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಶಿರೂರು ಗುಡ್ಡ ಕುಸಿತದ ಬೆನ್ನಲ್ಲೇ ಇದೀಗ ಕಾರವಾರದ ಟನೆಲ್ ಮಾರ್ಗದಲ್ಲಿ ಬೃಹತ್ ಕಲ್ಲು ಮತ್ತು ಮಣ್ಣು ಕುಸಿತವಾಗಿದೆ. ಬಿಣಗಾದಿಂದ ಕಾರವಾರಕ್ಕೆ ತೆರಳುವಂತಹ ಟನೆಲ್ ಪಕ್ಕದಲ್ಲಿ ಕಲ್ಲು ಮಣ್ಣು ಜಾರಿ ಬಿದ್ದಿದೆ. ಅದೃಷ್ಟವಶಾತ್ ಭಾರೀ ಅನಾಹುತದಿಂದ ವಾಹನ ಸವಾರರು ಪಾರಾಗಿದ್ದಾರೆ. ಸ್ಥಳದಲ್ಲಿ ಐಆರ್ಬಿ ಕಾರ್ಮಿಕರು ಕಲ್ಲು ಮಣ್ಣು ತೆರವು ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಘಟನೆಯಾದ ಬಳಿಕ ಉತ್ತರ ಕನ್ನಡದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯುವ ಭೀತಿ ಶುರುವಾಗಿದೆ. ಈಗಾಗಲೇ 429 ಜಾಗದಲ್ಲಿ ಗುಡ್ಡ ಕುಸಿತದ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಡೆಡ್ಲಿ ಗುಡ್ಡಗಳ ಬಳಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದ್ದು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲೇ ಹೆಚ್ಚಾಗಿ ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ.
ಭಾರೀ ಮಳೆಯಿಂದಾಗಿ ಮೈಸೂರಿನ ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಬಿಟ್ಟ ಹಿನ್ನೆಲೆ ಕಪಿಲಾ ನದಿ ಪಾತ್ರದಲ್ಲಿರುವ ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು. ಈ ಹಿನ್ನೆಲೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿ ಪ್ರವಾಹ ಹಾನಿ ಪ್ರದೇಶಗಳ ವೀಕ್ಷಣೆಯನ್ನ ಮಾಡಿದ್ದಾರೆ. 800 ಅಡಿ ಆಳದ ಬೋರ್ವೆಲ್ನಿಂದ ನೀರು ರಭಸವಾಗಿ ಹೊರ ಚಿಮ್ಮಿರುವಂತಹ ಘಟನೆ ಗುಜರಾತ್ನ ರಾಜ್ಕೋಟದಲ್ಲಿ ನಡೆದಿದೆ. ಉಜ್ಜಾ ಎಂಬ ಗ್ರಾಮದಲ್ಲಿ ನೀರು ಕಾರಂಜಿ ರೂಪದಲ್ಲಿ ಎತ್ತರಕ್ಕೆ ಚಿಮ್ಮಿದೆ. ಇನ್ನು ನೀರಿನ ರಭಸಕ್ಕೆ ಬೋರ್ವೆಲ್ಗೆ ಅಳವಡಿಸಿದ್ದ ಮೋಟಾರು ಪೈಪ್ಗಳು ಗಾಳಿಯಲ್ಲಿ ತೂರಿ ಬಿದ್ದಿವೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಗೊಟ್ಟಿಗೆರೆ ಸರ್ಕಾರಿ ಶಾಲೆಯ 8 ಮಕ್ಕಳಲ್ಲಿ ಡೆಂಗಿ ಪ್ರಕರಣ ಪತ್ತೆಯಾಗಿದೆ. ಶಾಲಾ ಕಾಂಪೌಂಡ್ ಮುಂಭಾಗದಲ್ಲಿಯೇ ಕಸದ ರಾಶಿ ಹಾಕಿರೋದ್ರಿಂದ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ನೈರ್ಮಲ್ಯ ಹಾಗೂ ಸ್ವಚ್ಛತೆ ಕಾಪಾಡುವಂತೆ ಬಿಬಿಎಂಪಿಗೆ ಹಲವು ಬಾರಿ ಶಾಲಾ ಮುಖ್ಯ ಶಿಕ್ಷಕಿ ಪತ್ರವನ್ನ ಬರೆದಿದ್ರು. ಸದ್ಯ ಈಗ ಎಚ್ಚೆತ್ತ ಬಿಬಿಎಂಪಿ ಶಾಲೆ ಅಕ್ಕಪಕ್ಕ ಇರುವ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಐಟಿ ಉದ್ಯೋಗಿಗಳು ಸಿಡಿದೆದ್ದಿದ್ದಾರೆ. ಕೆಐಟಿಯು ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ 500ಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಪ್ರತಿಭಟಿಸಿದ್ದು 14 ಗಂಟೆ ಕೆಲಸದ ಅವಧಿ ಹೆಚ್ಚಳ ಮಾಡದಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಒತ್ತಡಕ್ಕೆ ಮಣಿಬಾರದು, ಕಂಪನಿ ಹಾಗೂ ಉದ್ಯೋಗಿಗಳನ್ನ ಸಮಾನವಾಗಿ ನೋಡಬೇಕು, ನಾವು ಕೆಲಸಗಾರರು ಜೀತದಾಳುಗಳು ಅಲ್ಲ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇವನಹಳ್ಳಿಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಉಪ ಲೋಕಾಯುಕ್ತರಾದ ಬಿ ವೀರಪ್ಪನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಭೇಟಿ ವೇಳೆ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕಂಡು ವೈದ್ಯರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಹಾಗೂ ವೈದ್ಯರ ಕೊರತೆ ಇರೋದನ್ನ ಗಮನಿಸಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇನ್ನು ಇದೇ ವೇಳೆ ಆಸ್ಪತ್ರೆಯಲ್ಲೇ ಸಿಗುವಂತಹ ಔಷಧಗಳನ್ನು ಕೊಡದೆ ಹೊರಗೆ ತೆಗೆದುಕೊಂಡು ಬರುವಂತೆ ಹೇಳುತ್ತಾರೆ ಎಂದು ಸಾರ್ವಜನಿಕರು ಲೋಕಾಯುಕ್ತರಿಗೆ ದೂರು ನೀಡಿ ಸಮಸ್ಯೆ ಹೇಳಿಕೊಂಡಿದ್ದಾರೆ. ಆಗಸ್ಟ್ 10 ಮತ್ತು 11ರಂದು ತರುಣ್ ಸುಧೀರ್ ಹಾಗೂ ಸೋನಾಲ್ ಮದುವೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದ ತರುಣ್ ಹಾಗೂ ಸೋನಾಲ್ ಮದುವೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಬರ್ಟ್ ಸಿನಿಮಾ ಟೈಮ್ನಲ್ಲಿ ಸೋನಾಲ್ ಪರಿಚಯವಾದ್ರು, ಆಗ ಸ್ನೇಹಿತರಾಗೇ ಇದ್ವಿ. ಆದರೆ ಕಾಟೇರ ಶುರುವಾದಾಗ ಎಲ್ಲರೂ ನೀವು ಒಳ್ಳೆ ಜೋಡಿ ಅಂತ ಹೇಳ್ತಿದ್ರು. ಸೋನಾಲ್ ಕೂಡ ಫೋನ್ ಮಾಡಿ ಎಲ್ಲರೂ ನಾವು ಡೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರಂತೆ. ಅದಾದ ಬಳಿಕ ನಮ್ಮಿಬ್ಬರಲ್ಲಿ ಹೆಚ್ಚಿನ ಬಾಂಡಿಂಗ್ ಬೆಳೆಯಿತು. ನಾನು ಅವರ ಮನೆಗೆ ತೆರಳಿ ಮದುವೆ ಬಗ್ಗೆ ಮಾತನಾಡಿದೆ. ನಮಗೆ ಧರ್ಮ ಅಡ್ಡ ಬಂದಿಲ್ಲ, ಮನೆಯಲ್ಲಿ ಒಪ್ಪಿದ್ರು, ಹೀಗಾಗಿ ಮದುವೆ ಆಗ್ತಿದ್ದೀವಿ ಅಂತ ತರುಣ್ ಹೇಳಿದ್ದಾರೆ. ವಯನಾಡು ಭೂಕುಸಿತದ ದುರಂತದಲ್ಲಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗಲು ಲಕ್ಷ ಹಣವನ್ನ ಕೇರಳದ ಸಿಎಂ ಫಡ್ಗೆ ಸೌತ್ ನಟ ನಟಿಯರು ನೀಡುತ್ತಿದ್ದಾರೆ. ಈ ನಡುವೆ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಕೇರಳದಲ್ಲಿ ಕಾರ್ಯಕ್ರಮವೊಂದಕ್ಕೆ ಬಂದಿದ್ದು, ಅಲ್ಲದೆ ಸಂಕಷ್ಟದಲ್ಲಿರುವ ವಯನಾಡು ದುರಂತಕ್ಕೆ 10 ಲಕ್ಷ ದೇಣಿಗೆ ನೀಡಿದ್ದು ನೆಟ್ಟಿಗರು ಭೇಷ್ ಅಂದಿದ್ದಾರೆ.